ನಮಸ್ತೆ ಕರುನಾಡಿನ ಜನತೆಗೆ ಅಮೋ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಭಾರತದ ಇತಿಹಾಸ ಮತ್ತು ಧರ್ಮವು ಪ್ರಪಂಚದಾದ್ಯಂತ ಗೋಚರಿಸುತ್ತದೆ ಹಾಗೂ ನಮ್ಮ ದೇಶದ ವಿವಿಧ ಸ್ಥಳಗಳಿಗೆ ಬರುವ ಪ್ರಯಾಣಿಕರು ಇಲ್ಲಿ ನಡೆಯುವ ಧಾರ್ಮಿಕ ಪ್ರದರ್ಶನಗಳ ದೃಶ್ಯಗಳೊಂದಿಗೆ ಮಂತ್ರಮುಗ್ಧರಾಗುತ್ತಾರೆ. ಸ್ನೇಹಿತರೆ, ಭಾರತವು ಐತಿಹಾಸಿಕ ಸ್ಮಾರಕಗಳು, ಕೋಟೆಗಳು, ಅರಮನೆಗಳು ಮತ್ತು ಭಾರತವು ಭವ್ಯವಾದ ಗತಕಾಲದ ಒಳನೋಟಗಳನ್ನು ನೀಡುವ ದೇವಾಲಯಗಳಿಗೆ ನೆಲೆಯಾಗಿದೆ. ಈ ದೇಶದ ಅದ್ಭುತ ಇತಿಹಾಸದ ಬಗ್ಗೆ ಮಾತನಾಡುವ ಅನೇಕ ದೇವಾಲಯಗಳನ್ನು ನಾವಿಂದು ಭಾರತದಲ್ಲಿ ನೋಡಬಹುದು. ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರಸಿದ್ಧ ದೇವಾಲಯಗಳಿವೆ. ಪ್ರವಾಸಿಗರು ಈ ದೇವಾಲಯಗಳ ಸೌಂದರ್ಯವನ್ನು ಅನ್ವೇಷಿಸಲು ಭೇಟಿ ನೀಡುತ್ತಾರೆ. ಈ ದೇವಾಲಯಗಳನ್ನು ಬಹಳ ಹಿಂದೆಯೇ ನಿರ್ಮಿಸಲಾಗಿದೆ ಮತ್ತು ಅವುಗಳಲ್ಲಿ ಹಲವು ತಮ್ಮದೇ ಆದ ರಹಸ್ಯವನ್ನು ಹೊಂದಿವೆ ಎಂದು ನಂಬಲಾಗಿದೆ. ಈ ದೇವಾಲಯಗಳು ಅವರು ನಿರ್ಮಿಸಿದ ಅವಧಿಯ ಇತಿಹಾಸದ ಬಗ್ಗೆ ರೋಮಾಂಚನ ಒಳನೋಟವನ್ನು ನೀಡುತ್ತವೆ. ಭಾರತದಲ್ಲಿನ ದೇವಾಲಯಗಳು ದೇಶವು ಹೊಂದಿರುವ ಶ್ರೀಮಂತ ಧಾರ್ಮಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಸ್ನೇಹಿತರೆ, ಭಾರತವು 5 ಲಕ್ಷಕ್ಕೂ ಹೆಚ್ಚು ದೇವಾಲಯಗಳನ್ನು ಹೊಂದಿದೆ. ಅವುಗಳಲ್ಲಿ ಹಲವಾರು ಅಪಾರ ನಂಬಿಕೆ ಮತ್ತು ಪವಾಡ ಸ್ಥಳಗಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವು ದೇವಾಲಯಗಳು ಪ್ರಪಂಚದಲ್ಲಿ ಮತ್ತು ಭಾರತದಲ್ಲಿನ ಅತಿ ಶ್ರೀಮಂತ ದೇವಾಲಯಗಳಾಗಿವೆ. ಈ ದೇವಾಲಯಗಳು ಭಕ್ತರಿಂದ ವಾರ್ಷಿಕವಾಗಿ ಕೋಟಿಗಟ್ಟಲೆ ದೇಣಿಗೆಯನ್ನು ಪಡೆಯುತ್ತವೆ. ಹಾಗಾದರೆ ಭಾರತದ ಶ್ರೀಮಂತ ದೇವಾಲಯಗಳು ಯಾವುವು ಹಾಗೂ ಈ ದೇವಾಲಯಗಳ ಇತಿಹಾಸ ಮತ್ತು ಮಹತ್ವವೇನು? ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಭಾರತದ ಅತ್ಯಂತ ಶ್ರೀಮಂತ ದೇವಾಲಯ ಮತ್ತು ಪ್ರಪಂಚದ ಅತ್ಯಂತ ಶ್ರೀಮಂತ ಹಿಂದೂ ದೇವಾಲಯ ಅದು ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯ. ಸ್ನೇಹಿತರೆ, ಈ ಪದ್ಮನಾಭ ಸ್ವಾಮಿ ದೇವಾಲಯವು ಭಾರತದ ಕೇರಳ ರಾಜ್ಯದ ರಾಜಧಾನಿ ತಿರುವನಂತಪುರನಲ್ಲಿರುವ ವಿಷ್ಣುವಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ವಿಷ್ಣುವಿನ ಪವಿತ್ರ ವಾಸಸ್ಥಾನವೆಂದು ಪರಿಗಣಿಸಲ್ಪಟ್ಟಿರುವ 108 ದಿವ್ಯ ದೇಶಗಳಲ್ಲಿ ಇದು ಒಂದಾಗಿದೆ. ಸ್ನೇಹಿತರೆ, ಈ ದೇವಾಲಯವು ಚಿನ್ನದ ವಿಗ್ರಹಗಳು, ಪುರಾತನ ಬೆಳ್ಳಿ, ಪಚ್ಚೆ ಮತ್ತು ವಜ್ರ ಹಾಗೂ ಹಿತ್ತಾಳೆ ಸೇರಿದಂತೆ ಒಟ್ಟು 1,20,000 ಕೋಟಿ ಮೌಲ್ಯದ ಆಸ್ತಿಯನ್ನು ಈ ದೇವಾಲಯವು ಹೊಂದಿದೆ. ಸ್ನೇಹಿತರೆ, ಈ ದೇವಾಲಯದ ವಾರ್ಷಿಕ ಆದಾಯವು 650 ರಿಂದ 700 ಕೋಟಿ. ಸ್ನೇಹಿತರೆ, ಮಲಯಾಳಂ ಮತ್ತು ತಮಿಳಿನಲ್ಲಿ ತಿರುವನಂತಪುರಂ ನಗರದ ಹೆಸರು ಅನಂತನಗರ. ಇದು ಅನಂತ ವಿಷ್ಣುವಿನ ಒಂದು ರೂಪ ಎಂದು ಅನುವಾದಿಸುತ್ತದೆ. ಸ್ನೇಹಿತರೆ, ಈ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯವು ಪ್ರಪಂಚದ ಅತ್ಯಂತ ಶ್ರೀಮಂತ ಹಿಂದೂ ದೇವಾಲಯವೆಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಭಾರತದ 2ನೇ ಅತ್ಯಂತ ಶ್ರೀಮಂತ ದೇವಾಲಯ ಅದು ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ. ಸ್ನೇಹಿತರೆ, ಈ ದೇವಾಲಯವು ವೆಂಕಟ ತಿರುಮಲ ಬೆಟ್ಟದ 7ನೇ ಶಿಖರದಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನವು ಹಳೆಯ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಶ್ರೀ ಸ್ವಾಮಿ ಪುಷ್ಕರಣಿ ನದಿಯ ದಕ್ಷಿಣದಲ್ಲಿ ನೆಲೆಗೊಂಡಿರುವ ಈ ದೇವಾಲಯವನ್ನು ಸಾಂಪ್ರದಾಯಿಕ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಸ್ನೇಹಿತರೆ, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಪ್ರತಿದಿನ ಸರಿಸುಮಾರು 50,000ಕ್ಕೂ ಹೆಚ್ಚು ಭಕ್ತರು ಭೇಟಿ ನೀಡುತ್ತಾರೆ. ಕಾಣಿಕೆ ರೂಪದಲ್ಲಿ ಈ ದೇವಸ್ಥಾನಕ್ಕೆ ಚಿನ್ನ, ಬೆಳ್ಳಿ, ಲಕ್ಷಾಂತರ ರೂಪಾಯಿ ಹಣವನ್ನು ಭಕ್ತರು ನೀಡುತ್ತಾರೆ. ಸ್ನೇಹಿತರೆ, ಈ ದೇವಾಲಯದ ವಾರ್ಷಿಕ ಆದಾಯವು 1,400 ಕೋಟಿ. ಈ ದೇವಾಲಯವು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಭಾರತದ ಅತ್ಯಂತ 3ನೇ ಶ್ರೀಮಂತ ದೇವಾಲಯ ಅದು ಶಿರಡಿ ಸಾಯಿಬಾಬಾ ದೇವಸ್ಥಾನ. ಸ್ನೇಹಿತರೆ, ಮಹಾರಾಷ್ಟ್ರದ ಶಿರಡಿಯಲ್ಲಿರುವ ಸಾಯಿಬಾಬಾ ದೇವಾಲಯವು ವಿಶ್ವದ ಅಗ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಈ ದೇವಾಲಯವು 1922ರಲ್ಲಿ ನಿರ್ಮಿಸಲಾದ ಸುಂದರವಾದ ದೇವಾಲಯವಾಗಿದೆ. ಸ್ನೇಹಿತರೆ, ಶಿರಡಿ ಸಾಯಿಬಾಬಾ ದೇವಾಲಯವು ಅಂದಾಜು ಮುಂಬೈ ನಗರದಿಂದ 296 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವು ಭಾರತದ 3ನೇ ಶ್ರೀಮಂತ ದೇವಾಲಯವೆಂದು ಹೆಸರುವಾಸಿಯಾಗಿದೆ. ಈ ದೇವಾಲಯಕ್ಕೆ ಪ್ರತಿ ವರ್ಷವೂ 400 ಕೋಟಿವರೆಗೂ ಆದಾಯವನ್ನು ಭಕ್ತರಿಂದ ಕಾಣಿಕೆ ರೂಪದಲ್ಲಿ ಪಡೆದುಕೊಳ್ಳುತ್ತದೆ. ಸ್ನೇಹಿತರೆ, ಭಾರತದ 4ನೇ ಅತ್ಯಂತ ಶ್ರೀಮಂತ ದೇವಾಲಯ ಗೋಲ್ಡನ್ ಟೆಂಪಲ್. ಸ್ನೇಹಿತರೆ, ಈ ಗೋಲ್ಡನ್ ಟೆಂಪಲ್ ಸಿಖ್ಖರ ಸಂಪೂರ್ಣ ಇತಿಹಾಸ, ಧರ್ಮ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವ ಬೃಹತ್ ದೇವಾಲಯವಾಗಿದೆ.
ಈ ಪವಿತ್ರ ಸ್ಥಳವನ್ನು ಮೂಲತಃ ಶ್ರೀ ಹರ್ಮಿಂದರ್ ಸಾಹೇಬ್ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಈ ಗುರುದ್ವಾರದ ಮೇಲಿನ ಮಹಡಿಗಳನ್ನು 400 kg ಚಿನ್ನವನ್ನು ಬಳಸಿ ನಿರ್ಮಿಸಲಾಗಿದೆ. ಇದೇ ಕಾರಣಕ್ಕೆ ಈ ದೇವಸ್ಥಾನಕ್ಕೆ ಗೋಲ್ಡನ್ ಟೆಂಪಲ್ ಎಂದು ಹೆಸರು ಬಂದಿದೆ. ಈ ಗುರುದ್ವಾರವು ಸಿಖ್ ಧರ್ಮದ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬನ್ನು ಹೊಂದಿದೆ ಮತ್ತು ಅದರ ಎದುರಿನ ಕಟ್ಟಡವು ಸಿಖ್ ಸಂಪೂರ್ಣ ಕಥೆಯನ್ನು ವಿವರಿಸುವ ವಸ್ತು ಸಂಗ್ರಹಾಲಯವನ್ನು ಹೊಂದಿದೆ. ಇದು ಭಾರತದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಈ ದೇವಾಲಯದ ವಾರ್ಷಿಕ ಆದಾಯವು 500 ಕೋಟಿ ಮತ್ತು ಇದು ಹೀಗೆ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಸ್ನೇಹಿತರೆ, ಭಾರತದ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಬರುವ ಮತ್ತೊಂದು ಹೆಸರು ವೈಷ್ಣೋದೇವಿ ದೇವಸ್ಥಾನ, ಜಮ್ಮು. ಸ್ನೇಹಿತರೆ, ಜಮ್ಮುವಿನಲ್ಲಿರುವ ವೈಷ್ಣೋದೇವಿ ದೇವಸ್ಥಾನವು ಭಾರತದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯಕ್ಕೆ ಪ್ರಪಂಚದಾದ್ಯಂತದಿಂದ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ವೈಷ್ಣೋದೇವಿಯ ಪವಿತ್ರ ದೇವಾಲಯವು ಪ್ರತಿ ಋತುವಿನಲ್ಲಿ ಅಪಾರ ಸಂಖ್ಯೆಯ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇದು ಹಿಂದೂಗಳ ಆಳವಾಗಿ ಬೇರೂರಿರುವ ಧಾರ್ಮಿಕ ನಂಬಿಕೆಗಳ ಕೇಂದ್ರವಾಗಿದ್ದು, ಈ ದೇವಾಲಯದ ವಾರ್ಷಿಕ ಆದಾಯವು 500 ಕೋಟಿ. ಸುಮಾರು 8 ಮಿಲಿಯನ್ ಯಾತ್ರಿಕರು ಈ ದೇವಾಲಯಕ್ಕೆ ಬರುತ್ತಾರೆ. ಸ್ನೇಹಿತರೆ, ಇದು ತಿರುಪತಿ ನಂತರ ಭಾರತದ 2ನೇ ಅತಿ ಹೆಚ್ಚು ಭೇಟಿ ನೀಡುವ ದೇವಾಲಯವಾಗಿದೆ. ಸ್ನೇಹಿತರೆ, ಭಾರತದ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಬರುವ ಮತ್ತೊಂದು ದೇವಾಲಯ ಮೀನಾಕ್ಷಿ ದೇವಸ್ಥಾನ, ಮದುರೈ. ಸ್ನೇಹಿತರೆ, ಪ್ರತಿದಿನ ಸುಮಾರು 20 ರಿಂದ 30 ಸಾವಿರ ಭಕ್ತರು ಭೇಟಿ ನೀಡುವ ಭಾರತದ ಕೆಲವು ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ದೇವಾಲಯವು ವಾರ್ಷಿಕವಾಗಿ ಸುಮಾರು 60 ಮಿಲಿಯನ್ ಆದಾಯವನ್ನು ಗಳಿಸುತ್ತದೆ. ಇದರ ಆವರಣದಲ್ಲಿ ಸರಿಸುಮಾರು 33 ಸಾವಿರ ಶಿಲ್ಪಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯದ ಮುಖ್ಯ ದೇವತೆ ಮೀನಾಕ್ಷಿ ದೇವಿ ಸುಂದರೇಶ್ವರನ ಪತ್ನಿ. ಈ ದೇವಾಲಯದಲ್ಲಿ 45 ರಿಂದ 50 ಮೀಟರ್ ಎತ್ತರದಲ್ಲಿರುವ 14 ಗೋಪುರಗಳಿವೆ. ಈ ದೇವಾಲಯವು 2 ಚಿನ್ನದ ಬಂಡಿಗಳನ್ನು ಹೊಂದಿದೆ. ಇದು ಪ್ರಸಿದ್ಧ ಹಿಂದೂ ದೇವಾಲಯದ ವೈಭವವನ್ನು ಹೆಚ್ಚಿಸುತ್ತದೆ ಮತ್ತು ಇದು ಭಾರತದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಭಾರತದ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಬರುವ ಮತ್ತೊಂದು ಹೆಸರು ಸೋಮನಾಥ ದೇವಾಲಯ, ಗುಜರಾತ್. ಸ್ನೇಹಿತರೆ, ಈ ದೇವಾಲಯದ ಅಗಾಧವಾದ ಸಂಪತ್ತು ಮತ್ತು ವೈಭವ ಎಷ್ಟಿತ್ತೆಂದರೆ ತುರ್ಕಿಯ ದೊರೆ ಮೊಹಮ್ಮದ್ ಗಜ್ನಿ 17 ಬಾರಿ ಅದರ ಚಿನ್ನ ಮತ್ತು ಬೆಳ್ಳಿಯ ಸಂಗ್ರಹಕ್ಕಾಗಿ ಲೂಟಿ ಮಾಡಿ ನಾಶಪಡಿಸಿದ್ದಾನೆ. ಈ ದೇವಾಲಯವು ಇನ್ನೂ ಸಾಕಷ್ಟು ಅಮೂಲ್ಯವಾದ ಆಸ್ತಿಯನ್ನು ಹೊಂದಿದ್ದು, ಇದು ಭಾರತದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ವಿಶೇಷವಾದ ವಾಸ್ತುಶಿಲ್ಪದ ಯೋಜನೆಯನ್ನು ಹೊಂದಿದೆ ಮತ್ತು ಅಪಾರ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅತ್ಯಾಧುನಿಕ ಕ್ರಮಬದ್ಧ ನಿರ್ಮಾಣದ ಒಳಗೊಳ್ಳುವಿಕೆಯೊಂದಿಗೆ ಈ ಕರಾವಳಿ ದೇವಾಲಯವು ಜನಪ್ರಿಯ ಧಾರ್ಮಿಕ ತಾಣವಾಗಿ ಮತ್ತು ಪ್ರೇಕ್ಷಣಿಕ ಸ್ಥಳವಾಗಿ ಮಾರ್ಪಟ್ಟಿದೆ. ಸ್ನೇಹಿತರೆ, ಭಾರತದ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಬರುವ ಮತ್ತೊಂದು ಹೆಸರು ಜಗನ್ನಾಥ ದೇವಾಲಯ, ಪುರಿ. ಸ್ನೇಹಿತರೆ, ಇದು ಭಾರತದ ಮತ್ತೊಂದು ಶ್ರೀಮಂತ ದೇವಾಲಯವಾಗಿದ್ದು, ಇದು ಹೆಚ್ಚಿನ ಧಾರ್ಮಿಕ ಪ್ರಾಮುಖ್ಯತೆಗೆ ಹೆಸರುವಾಸಿಯಾಗಿದೆ. 2010ರ ವರದಿ ಪ್ರಕಾರ ಜಗನ್ನಾಥ ದೇವಾಲಯದ ಬ್ಯಾಂಕ್ ಠೇವಣಿ 150 ಕೋಟಿಗಿಂತ ಹೆಚ್ಚು. ಈ ದೇವಾಲಯವು ಸುಮಾರು ಬೃಹತ್ ದೇಣಿಗೆ ಪಡೆಯುತ್ತದೆ, 15,000 ರಿಂದ 20,000. ಇದು ಹಬ್ಬದ ಸೀಸನ್ನಲ್ಲಿ 6 ಪಟ್ಟು ಹೆಚ್ಚು. ಈ ದೇಗುಲಕ್ಕೆ ಪ್ರತಿದಿನ ಸರಿಸುಮಾರು 30,000 ಭಕ್ತರು ಮತ್ತು ಹಬ್ಬದ ಹರಿದಿನಗಳಲ್ಲಿ ದಿನಕ್ಕೆ 70,000 ಭಕ್ತರು ಬರುತ್ತಾರೆ. ಈ ದೇವಸ್ಥಾನಕ್ಕೆ ಒಮ್ಮೆ ಯುರೋಪಿಯನ್ ಭಕ್ತರೊಬ್ಬರು 1.72 ಕೋಟಿ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದ್ದರು. ಈ ಪೂಜ್ಯ ದೇವಾಲಯಕ್ಕೆ ಭೇಟಿ ನೀಡಿದ ಪುರಿಗೆ ರಜಾದಿನದ ಪ್ರವಾಸವು ಅಪೂರ್ಣವಾಗಿರುತ್ತದೆ. ಈ ದೇವಾಲಯದ ವಾರ್ಷಿಕ ಆದಾಯವು 230 ರಿಂದ 240 ಕೋಟಿ. ಭಾರತದ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಬರುವ ಮತ್ತೊಂದು ಹೆಸರು ಸ್ವಾಮಿನಾರಾಯಣ ಅಕ್ಷರಧಾಮ ದೇವಾಲಯ, ದೆಹಲಿ. ಅಕ್ಷರಧಾಮ ದೇವಾಲಯವು ಕೇವಲ ಭಕ್ತರಿಗೆ ಜನಪ್ರಿಯ ಧಾರ್ಮಿಕ ಸ್ಥಳವಲ್ಲ, ಆದರೆ ವಾಸ್ತುಶಿಲ್ಪ ಪ್ರಿಯರಿಗೆ ಒಂದು ದೃಶ್ಯ ರಸದೌತಣವಾಗಿದೆ. ಇದು ದೆಹಲಿ ಪ್ರವಾಸೋದ್ಯಮದ ಅತ್ಯಂತ ಆಕರ್ಷಕ ಅಂಶಗಳಲ್ಲಿ ಒಂದಾಗಿದೆ. ಈ ಅದ್ಭುತ ಹಿಂದೂ ದೇವಾಲಯವು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈ ದೇವಾಲಯದಲ್ಲಿ ಇರಿಸಲಾಗಿರುವ ಸ್ವಾಮಿನಾರಾಯಣ ವಿಗ್ರಹವು ಚಿನ್ನದಿಂದ ಮಾಡಲ್ಪಟ್ಟಿದೆ ಮತ್ತು ಗುರುಗಳನ್ನು ಎಲೆಯಿಂದ ಮುಚ್ಚಲಾಗಿದೆ. ಈ ದೇವಾಲಯವು ಪ್ರಪಂಚದಲ್ಲಿ ಅತಿ ದೊಡ್ಡ ಸಮಗ್ರ ಹಿಂದೂ ದೇವಾಲಯ ಎಂಬ
ಗಿನ್ನಿಸ್ ಬುಕ್ ಆಫ್ ದಿ ವರ್ಲ್ಡ್ ದಾಖಲೆಯನ್ನು ಹೊಂದಿದ. ಸ್ನೇಹಿತರೆ, ಈ ದೇವಾಲಯದ ವಾರ್ಷಿಕ ಆದಾಯವು 60ರಿಂದ 100 ಕೋಟಿ. ಸ್ನೇಹಿತರೆ, ಭಾರತದ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಬರುವ ಮತ್ತೊಂದು ಹೆಸರು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯ. ಈ ದೇವಾಲಯಕ್ಕೆ ಸುಮಾರು 10 ಮಿಲಿಯನ್ ಭಕ್ತರು ಪ್ರತಿ ವರ್ಷ ಭೇಟಿ ನೀಡುತ್ತಾರೆ. ಶಬರಿಮಲೆ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆಗೆ ಅನುಗುಣವಾಗಿ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಈ ದೇವಾಲಯವು ಮುಖ್ಯ ಸಮುದ್ರ ಮಟ್ಟದಿಂದ 4133 ಅಡಿ ಎತ್ತರದಲ್ಲಿ ಬೆಟ್ಟದ ತುದಿಯಲ್ಲಿದೆ ಮತ್ತು ಪರ್ವತಗಳು ದಟ್ಟವಾದ ಕಾಡುಗಳಿಂದ ಸುತ್ತುವರೆದಿದೆ. ಈ ದೇವಾಲಯದ ವಿಲಕ್ಷಣ ಅಂಶವೆಂದರೆ ಈ ದೇವಾಲಯಕ್ಕೆ ಪುರುಷರು ಮಾತ್ರ ಪ್ರವೇಶಿಸಬಹುದು. ತೀರ್ಥಯಾತ್ರಾ ಕಾಲದಲ್ಲಿ ಶಬರಿಮಲೆ ದೇವಸ್ಥಾನದಿಂದ ಗಳಿಸಿದ ಆದಾಯವನ್ನು ಸುಮಾರು ಇಲ್ಲಿಯವರೆಗೆ 230 ಕೋಟಿ. ಸ್ನೇಹಿತರೆ, ಭಾರತದ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಬರುವ ಮತ್ತೊಂದು ಹೆಸರು ಕಾಶಿ ವಿಶ್ವನಾಥ ದೇವಾಲಯ. ಸ್ನೇಹಿತರೆ, ಈ ಕಾಶಿ ವಿಶ್ವನಾಥ ದೇವಾಲಯವು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ. ಈ ದೇವಾಲಯವು ಭಾರತದ ಅತ್ಯಂತ ಗೌರವಾನ್ವಿತ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಈ ಹಿಂದೆ ಅನೇಕ ಬಾರಿ ಲೂಟಿ ಮತ್ತು ಕೆಡವಲ್ಪಟ್ಟ ಹೊರತಾಗಿಯೂ ತನ್ನ ವೈಭವವನ್ನು ಉಳಿಸಿಕೊಂಡಿದೆ. ಪ್ರತಿ ವರ್ಷ 3 ದಶಲಕ್ಷಕ್ಕೂ ಹೆಚ್ಚು ದೇಶೀಯ ಮತ್ತು 2 ಲಕ್ಷ ವಿದೇಶಿ ಪ್ರವಾಸಿಗರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಈ ದೇವಸ್ಥಾನಕ್ಕೆ ಬರುವ ವಾರ್ಷಿಕ ಕಾಣಿಕೆ ಸರಿಸುಮಾರು 4ರಿಂದ 5 ಕೋಟಿ. ಇದು ಭಾರತದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದಲ್ಲಿ 3 ಗುಮ್ಮಟಗಳಿವೆ. ಅವುಗಳಲ್ಲಿ 2 ಚಿನ್ನದ ಲೇಪಿತವಾಗಿದೆ. ಸ್ನೇಹಿತರೆ, ಈ ರೀತಿಯಾಗಿ ಭಾರತವು ಶ್ರೀಮಂತ ಪರಂಪರೆಯೊಂದಿಗೆ ಶ್ರೀಮಂತ ದೇವಾಲಯಗಳನ್ನು ಕೂಡ ಹೊಂದಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.